ಹಾಯ್ ಏನು ತಿಂತಾರದ ನನಗೆ ನೋಡಿ ಗೈಸ್, ಅವಳಿಗೆ ನ್ಯೂ ಇಯರ್ಗೆಲ್ಲ ಗಿಫ್ಟ್ ತಂದು ಕೊಟ್ಟಿದ್ದಾರೆ ಅಂತೆ. ನನಗೇನೂ ಇಲ್ಲ. ಏನು ತಗೊಂಬಂದಿದ್ದಾರೆ? ಕೇಕು ತಂದವ್ರ? ಏನು ಇವತ್ತೇ ಕೂತ್ಕೊಂಡು ತಿಂದ್ಬಿಡ್ತಿದ್ವು, ಒಂದ್ಸತಿ ತಿನ್ನಕ್ಕಲ್ಲ, ಎತ್ತಿಕ್ಕೆ ಹೋಗ್ಲಿ. ಒಂದೇ ತಿನ್ನೋದಾ? ಗೈಸ್, ನನಗೆ ಹುಷಾರಿಲ್ಲ. ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಬೇಕು ಈ ಸತಿ ಚೆನ್ನಾಗಿ ಅಂದ್ಕೊಂಡೆ. ಏನಾಯ್ತೋ ಗೊತ್ತಿಲ್ಲ, ಹುಷಾರಿಲ್ದಿದ್ದಂಗೆ ಆಗಿಬಿಟ್ಟೈತೆ. ಅದು ನಾನು ಏನೋ ಟ್ರೈ ಮಾಡ್ತಾಯಿದ್ದೀನಿ ಬೇಗ ರಿಕವರ್ ಆಗಬೇಕು ಅಂತ. ಆಗ್ತಿಲ್ಲ ನನ್ನ ಕೈಲಿ. ಸೆಲೆಬ್ರೇಷನ್ ಇವಾಗ 12 ಗಂಟೆಗೆ ಸೆಲೆಬ್ರೇಷನ್ ಮಾಡೋಕ್ಕಂತೂ ಆಗಲ್ಲ. ಸುಮ್ಮನೆ ಕೇಕ್ ತಂದಿದ್ದಾರೆ, ನೋಡಬೇಕು. ಆದರೆ ಎದ್ದು ಕಟ್ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆಗಷ್ಟೇ. ನನ್ನ ಕಣ್ಣೆಲ್ಲ ನೋಡಿ ಗೈಸ್ ಫುಲ್ಲು ಹೆಂಗಾಗ್ತಿದೆ ಅಂದರೆ ನನಗೆ ತಲೆನೋವು, ತಲೆ ಭಾರ, ಕೋಲ್ಡ್ ಥರನೇ. ಸ್ವಲ್ಪ ಹೇಳ್ಬೇಕಂದ್ರೆ ನೆಗಡಿ ಆಗಿದೆ, ವಾಯ್ಸು ಚೇಂಜ್ ಆಗಿದೆ. ನನಗೇನೆ ಆಗ್ತಾಯಿಲ್ಲ. ವರ್ಕು ಪಾರ್ಲರಲ್ಲೂ ವರ್ಕ್ ಇತ್ತು, ಹಬ್ಬ ಅಲ್ವಾ, ಸೀಸನ್ನು. ಬರ್ತಿದ್ರು, ಅಲ್ಲಿನೂ ಮುಗಿಸ್ಕೊಂಡು ಮನೇಲಿ ಬಂದಿದ್ದೀನಿ. ಹೊರಗಡೆ ಕೆಲಸ, ಮನೇಲಿ ಕೆಲಸ. ಮನೇಲಂತೂ ನಿಜ ನಾನು ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಹೊರಗಡೆ ಕೆಲಸ ದುಡಿಬೇಕು, ಮಾಡಬೇಕು, ಶಾಪ್ ಅಂತ ಮಾಡ್ತಾಯಿದ್ದೀನಿ. 2 ಡೇಸಿಂದನೂ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ನನಗೆ, ಆ ಥರ ಕೋಲ್ಡ್ ಆಗೋಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಟೈಮ್ ಬಂದು 12:15 ಆಗಿದೆ. ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ, ಕೇಕ್ ಕಟ್ಟಿಂಗ್ ಮಾಡ್ಕೊಂಡ್ವಿ. ಯಾರೂ ಇಲ್ಲ, ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಅಷ್ಟೇ. ನಾವು 3 ಜನನೇ ನ್ಯೂ ಇಯರ್ ಮಾಡ್ಕೋತಾ ಇದ್ದೀವಿ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನೋಡಿ, ಕೇಕ್ ನಾವು ಸಿಂಪಲಾಗೇ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಗ್ರ್ಯಾಂಡ್ ಅಂತಲ್ಲ, ಸಿಂಪಲ್ಲಾಗಿ ನೋಡಿ ಸ್ವಲ್ಪನೇ ಚಿಕ್ಕದಾಗಿ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಒಂಥರ ಖುಷಿ ಅಲ್ವಾ? 12 ಗಂಟೆ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ. ಅದಕ್ಕೆ ನಾವು ಸುಮ್ಮನೆ ಮಲ್ಕೊಳೋದು ಏನಕ್ಕೆ ಅಂತೇಳಿ ಇಷ್ಟೊತ್ತಿಂದ ನಾನು ಸ್ವಲ್ಪ ಕೆಲಸ ಮಾಡಿಕೊಂಡೆ ಮನೆಯಲ್ಲಿ. ನಿದ್ದೆ ಬಂದ್ಬಿಡುತ್ತೆ ಅಂತ. ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ. ಹುಷಾರಂದರೆ ಸ್ವಲ್ಪ ಅಷ್ಟೇ, ಚೆನ್ನಾಗೇ ಇದ್ದೀನಿ. ಆದರೆ ಸ್ವಲ್ಪ ವಾಯ್ಸ್ ಎಲ್ಲನೂ ಚೇಂಜ್ ಆಗಿದೆ. ಓಕೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಏನು ಕಷ್ಟ, ಪ್ರಾಬ್ಲಮ್ಸ್ ಎಲ್ಲನೂ ಆ ವರ್ಷ ಹಂಗೆ ಕಳೆದೋಗಲಿ. ಹೊಸ ವರ್ಷದಿಂದ ನಿಮಗೆ ಹೊಸದಾಗಿ ಸುಖ, ಶಾಂತಿ, ನೆಮ್ಮದಿ ಬಂದು ಎಲ್ಲರಿಗೂ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಓಕೆ ಗೈಸ್, ಮಲ್ಕೊಳ್ಳೋಣ, ಟೈಮ್ ಆಯಿತು, ಸಾಕು. ಇಷ್ಟೊತ್ತಿಂದ ಎದ್ದಿದ್ವಿ. ಬೆಳಗ್ಗೆ ಎದ್ದು ನೆಕ್ಸ್ಟು ನಾಳೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಮಾಡ್ತೀನಿ ನೋಡಿ. ಬಾಯ್. హ్యాపీ న్యూ ఇయర్. పాపులేషన్ ఎంత బాగుండే. హ్యాపీ న్యూ ఇయర్. మమ్మ డాన్స్ అండి మమ్మ. ఆ పప్పకి తిప్పుడా, పప్ప డాన్స్ అంటాడు. చూడు మీ మమ్మీ కెమెరా ఆపేటది. కేక్ కట్ చేయండి. ఇక్కడ పాప, ఇక్కడ చూడి, కేక్ ఎక్కడ ಮಾಡ್ತಿದ್ದಲ್ಲ. ಕೇಕ್ ತಿನ್ನುವೆನ್ನಿ. ನೋಡಿ ಗೈಸ್, ಇದು 12 ಗಂಟೆಯಲ್ಲಿ ನಾವು ಕೇಕ್ ಕಟ್ ಮಾಡಿದ್ದು. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು. ನಮ್ಮ ಅತ್ತೆಯವ್ರಿಗೆಲ್ಲ ಕರೆದ್ವಿ. ಅವರು ಮಲ್ಕೊಬಿಟ್ಟಿದ್ರು. ಅವರು ಇಲ್ಲ, ನಾವು ನಿದ್ದೆ ಮಾಡ್ತಾಯಿದ್ದೀವಿ, ನಮಗೆ ನೀವೇ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಅಂದರು. ಸರಿ ಅಂತೇಳ್ಬಿಟ್ಟು ನಾವು 3 ಜನನೇ ಕಟ್ ಮಾಡ್ಕೊಂಡ್ವಿ. ಕೇಕ್ ಕಟ್ಟಿಂಗ್ ಮಾಡಿ ಮತ್ತು ಒಂದು ಸ್ವಲ್ಪ ಸೆಲ್ಫಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಯಾಕಂದರೆ 2025 ಫಸ್ಟ್ ವಿಡಿಯೋ, ಫಸ್ಟು ಫೋಟೋ ಅಂತಂದ್ಬಿಟ್ಟು ನಾನು ಅದು ಸೆಲೆಬ್ರೇಷನ್ ಮಾಡ್ಕೋಬೇಕಾದ್ರೆ ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿದ್ದೆ. ಅವಳು ವಿಡಿಯೋ ಕಾಲಲ್ಲಿ ಇದ್ಲು. ನನ್ನ ತಂಗಿ, ಅವ್ರ ಹಸ್ಬೆಂಡು, ಪಾಪು ಮತ್ತು ಅವ್ರ ಅತ್ತೆ ಎಲ್ಲರೂ ವಿಡಿಯೋ ಕಾಲಲ್ಲೇ ಮಾತಾಡ್ತಾಯಿದ್ರು ನಮ್ಮ ಜೊತೆ. ನಾನು ಇದು ನ್ಯೂ ಇಯರ್ಗೆ ಟೈಮು ಇನ್ನೂ 12 ಗಂಟೆ ಆಗೋಕ್ಕೆ ಮುಂಚೆ ಹೊರಗಡೆ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟಿದ್ದೆ. ಅದು ಒಂದು ವಿಡಿಯೋ ನೋಡಿ. ಇದು ನನ್ನ ಮಗಳು ಚಾಕ್ಲೇಟ್ಸ್ ಎಲ್ಲ ಹೆಂಗೆ ತಿಂದು ಹಾಕಿದ್ದಾಳೆ.
ಏನು ಗೊತ್ತಾ, ನೆನ್ನೆ ಪ್ರಾಮಿಸ್ ಮಾಡಿದ್ಲು ಬೇಗ ಎದ್ದು ಸ್ನಾನ ಮಾಡ್ತೀನಿ ಅಂತ. ಇವಾಗ ಟೈಮು ನಾನು ಎಷ್ಟು 7 ಗಂಟೆಯಿಂದ ಎಬ್ಬರಿಸ್ತಾ ಇದ್ದೀನಿ. 7:20 ಆಯಿತು, ಇನ್ನೂ ಎದ್ದಿಲ್ಲ. ಎದ್ದಿದ್ದಾಳೆ ಆದರೆ ಮೇಲೆ ಎದ್ದೊಳ್ತಾ ಇಲ್ಲ, ಮಲ್ಕೊಂಡೇ ಇದ್ದಾಳೆ. ಪ್ರಾಮಿಸ್ ಬೇರೆ ಮಾಡಿದ್ದಾಳೆ ಬೇಗ ಎದ್ದು ಸ್ನಾನ ಮಾಡ್ತೀನಿ ಅಂತ. ಎಲ್ಲಿ ಎದ್ದಿದ್ದು? ಎದ್ದೋಳು ಬೇಗ. ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ರಾತ್ರಿನೇ ಹಾಕೊಂಡು ಬಿಡೋ ಥರ ಎತ್ತು ತೋರಿಸ್ತೀನಿ ರೀ ನಿಮಗೆ. ನೋಡಿ ಗೈಸ್, ಬಟ್ಟೆ ಶೂ ಇವೆರಡು ಹಾಕೊಂಡು ಹೋಗ್ತೀನಿ ಅಂತ ರಾತ್ರಿನೇ ಫಿಕ್ಸ್ ಮಾಡಿ ಇಟ್ಟಿದ್ದಾಳೆ. ಇವಾಗ ಎದ್ದೊಳಕ್ಕೆ ರೆಡಿ ಇಲ್ಲ. ಎದ್ದೋಳು. ಲೈ ಮೇಲೆದು ನಿನ್ನೆ ಸೂಪಿಸ್ತೆ, ನಾಚಿಕೆ ಆಗುತ್ತಂತೆ, ಮುಖ ತೋರಿಸ್ಬಾರ್ದಂತೆ. ಎದ್ದೋಳು ಕಂದ, ಸ್ನಾನ ಮಾಡ್ಕೊಂಡು ಬಂದುಬಿಡು, ರೆಡಿಯಾಗು. ಆಮೇಲೆ ನಿನ್ನ ಮುಖ ಇನ್ನೂ ಚೆನ್ನಾಗಿ ತೋರಿಸ್ತೀನಿ, ಆಯಿತಾ? ಗೈಸ್ ಏನು ಗೊತ್ತಾ, ನನ್ನ ಹಸ್ಬೆಂಡ್ ಇವತ್ತು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋದರು. ನಾವಿನ್ನೂ ಎದ್ದೇ ಇರಲಿಲ್ಲ. ಅವರೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ. ನಾನೆಲ್ಲ ನೈಟೇ ಕ್ಲೀನ್ ಮಾಡಿಟ್ಟಿದ್ದೆ, ಅದಕ್ಕೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಹೋಗಿದ್ದಾರೆ. ನಾನು ಆಮೇಲೆ ಸ್ನಾನ ಮಾಡಿ ನಾನು ಒಂದು ಸತಿ ಪೂಜೆ ಮಾಡ್ತೀನಿ. ಗೈಸ್, ನನ್ನ ಹಸ್ಬೆಂಡು ನನಗೆ ನ್ಯೂ ಇಯರ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದೇನಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ರೇಸ್ಲೆಟ್ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದೂ ಅಷ್ಟೇ. ನನಗೆ ಈ ಥರ ಮಣಿ ಇದು ಇದ್ದರೆ ಇಷ್ಟ ಆಗುತ್ತೆ, ಅದಕ್ಕೆ ಅವರು ನೋಡಿ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆಯಾ ಗೈಸ್? ನಾನು ನಿಮಗೆ ಹೇಳಿದ್ನಲ್ವ ಸೀಕ್ರೆಟ್ ಗಿಫ್ಟ್ ಅಂತ, ಇದೆ ನೋಡಿ. ಅದು ಇವತ್ತು ನ್ಯೂ ಇಯರ್ಗೆ ಕೊಟ್ಟಿದ್ದಾರೆ ಹಾಕ್ಕೊಳ್ಳೋಕ್ಕೆ. ಹಾಯ್ ಗಾಯ್ಸ್, ನಾನು ನೋಡಿ ಹೆಂಗೆ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನ್ಯೂ ಇಯರ್ಗೆ ರೆಡಿ ಆಗಿದ್ದು. ಇದು ಡ್ರೆಸ್ಸು, ಇದು ಬಂದು ದುಪ್ಪಟ. ಈ ಡ್ರೆಸ್ಸು ಬಂದು ಮೀಶೋದಲ್ಲಿ ತೊಗೊಂಡೆ ಗೈಸ್, ತುಂಬ ಚೆನ್ನಾಗಿ ಬಂದಿದೆ. ಮೀಶೋ ಅಂತೀನಿ, ಈ ಡ್ರೆಸ್ ಬಂದು ಮಿಂತ್ರಾದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಕಾಟನ್ ಡ್ರೆಸ್ಸು, ತುಂಬ ಕಂಫರ್ಟ್ ಆಗಿದೆ. ಸೈಜ್ ಎಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಲೂಸು ಆ ಥರ ಏನೂ ಇಲ್ಲ, ಕರೆಕ್ಟಾಗಿ ಬಂದಿದೆ. XXL ಬುಕ್ ಮಾಡಿದ್ದೆ ಮಿಂತ್ರಾದಲ್ಲಿ. ಯಾರಿಗಾದ್ರೂ ಬೇಕಂದರೆ ಲಿಂಕ್ ಹೇಳ್ತೀನಿ. ಓಕೆ, ನಾವಿವಾಗ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ನಾನು ನನ್ನ ಫ್ರೆಂಡ್ ಇಬ್ಬರೂ. ಯಾವ ಟೆಂಪಲ್ಲು ಅಂತ ಅಲ್ಲೇ ಹೋಗಿ ವಿಡಿಯೋ ಮಾಡ್ತೀನಿ ನೋಡಿ. ಅಂದರೆ ಇನ್ನೂ ಡಿಸೈಡ್ ಮಾಡಿಲ್ಲ ಯಾವ ಟೆಂಪಲ್ ಅಂತ. ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ಅಲ್ಲಿ ಹೋಗ್ತೀನಿ, ಅವ್ಳ ಜೊತೆ ಹೋದ್ಮೇಲೆ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ಬೋದು. ಓಕೆ ಗೈಸ್, ಬಾಯ್. ಟೆಂಪಲ್ ಹತ್ರ ಹೋಗಿ ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ನಾನು ಅವಳನ್ನ ಕರ್ಕೊಂಡು ಟೆಂಪಲ್ಗೆ ಹೋದ್ವಿ. ನಾವು ಹೋಗಿದ್ದು ಟೆಂಪಲ್ಲು ಮಧುರೆ, ಚಿಕ್ಕ ಮಧುರೆ ಅಂತಾರೆ, ಅಲ್ಲಿಗೆ ಹೋಗಿದ್ದು. ಹೋಗೋಕ್ಕೂ ಮುಂಚೆ ನಾವಲ್ಲಿ ಇಳ್ಬತ್ತಿ ಅಂತ ತಗೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ರು. ಇದನ್ನು ದೇವ್ರಿಗೆ ಹರಕೆ ಮಾಡಿಕೊಂಡು ಅಲ್ಲಿ ಹೋಮ ಕುಂಡಾಗ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ರು ಅವರು. ಅದಕ್ಕೆ ನಾನು ಸರಿ ಅಂತ ಅದನ್ನು ತೊಗೊಂಡು ಬಂದು ಅಲ್ಲಿ ರವಂಡ್ ಹಾಕ್ಬೇಕಂತೆ ಹೋಮದು. 3 ರವಂಡ್ ಹಾಕ್ಬಿಟ್ಟು ನಾವೇನಾದರೂ ನೆನೆಸ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ಬಂದರೆ, ಮತ್ತು ನಮಗೇನಾದರೂ ದೃಷ್ಟಿ ಆಗಿದ್ದರೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಏನಾದರೂ ಇದರಲ್ಲಿ ತೆಗೆದ್ಬಿಟ್ಟು ದೃಷ್ಟಿ ಎಲ್ಲ ಅದರಲ್ಲಿ ಹಾಕಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂದರು. ಸರಿ ಅಂತೇಳ್ಬಿಟ್ಟು ನಾನು ಅದನ್ನು ಮಾಡ್ತಾಯಿದ್ದೀನಿ. ಅದು ಎಳ್ಬತ್ತಿ ತೊಗೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಟೆಂಪಲ್ ಒಳಗಡೆ ಹೋದ್ವಿ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ. ತುಂಬ ಅಂದರೆ ತುಂಬ ಜನ ಇದ್ದರು ಗೈಸ್, ರಶ್ ಅಂದರೆ ರಶ್ಶು. ಮತ್ತು ಒಳಗಡೆ ಫೋಟೋಸ್ ತಗೊಳಂಗಿರಲಿಲ್ಲ, ಅಲ್ಲೇ ಹಾಕ್ಬಿಟ್ಟಿದ್ರು, ಬೋರ್ಡ್ ಹಾಕಿದ್ರು, ಫೋಟೋಸ್ ಎಲ್ಲ ತೊಗೊಂಡ್ರೆ ಫೋನ್ ಕಿತ್ಕೋತೀವಿ ಅಂತ. ಸರಿ ಅಂತೇಳ್ಬಿಟ್ಟು ನಾನು ಫೋಟೋಸ್ ಏನೂ ತೊಗೊಂಡಿಲ್ಲ ಒಳಗಡೆ, ಸುಮ್ಮನೆ ವೀಡಿಯೋ ಒಂದು ಸ್ವಲ್ಪ ಹೊರಗಡೆಯಿಂದ ಮಾಡಿರೋದಷ್ಟೇ ಇದೆಲ್ಲ ವೀಡಿಯೋಸು. ಒಳಗಡೆ ಏನೂ ಫೋಟೋಸ್ ತೊಗೊಂಡಿಲ್ಲ. ಚೆನ್ನಾಗಿತ್ತು, ಜನ ಅಂತೂ ತುಂಬ ಜನ ಇದ್ದರು ನೋಡಿ ಗೈಸ್. ಬನ್ನಿ ಮರದ ಕೆಳಗಡೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ ಇಬ್ಬರು ಟೆಂಪಲ್ಗೆ.
ಅಲ್ಲಿಂದ ಬರಬೇಕಾದ್ರೆ ಇಲ್ಲೆಲ್ಲ ಬೊಂಬೆ ಇಟ್ಕೊಂಡು ಮಾರ್ತಿದ್ರು. ಎಲ್ಲ 100 ರುಪೀಸ್ ಅಂತ ಹೇಳ್ತಿದ್ರು. ಯಾವುದಾದ್ರೂ ತೊಗೊಳ್ಳಿ 100 ರುಪೀಸ್ ಅಂತ. ಚೆನ್ನಾಗಿದ್ವು ಬೊಂಬೆ. ನನಗೂ ಇಷ್ಟ ಆಯಿತು ನೋಡಿದ ತಕ್ಷಣ ಅದು. ಅದಕ್ಕೆ ತೊಗೊಂಡು ಬಂದೆ. ಮತ್ತು ನೋಡಿ ಇದು ಊಟಕ್ಕೆ ಪ್ರಸಾದಕ್ಕೋಸ್ಕರ ಕ್ಯೂ ನಿಂತಿದ್ದಾರೆ. ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಎಷ್ಟಾದರೂ ತಿನ್ಬೋದು. ನಮ್ಗೆ ಇನ್ನೂ ಒಂದು ಟೈಮ್ ಬೇಕು ಅಂದರೆ ಹಾಕ್ಸ್ಕೊಂಡು ತಿನ್ಬೋದು. ಆ ಥರ ಊಟ ಕೊಡ್ತಾರೆ ಇಲ್ಲಿ. ಇದು ಫೆಸಿಲಿಟಿ ಚೆನ್ನಾಗಿದೆ. ನಾನು ಅವಾಗವಾಗ ಹೋಗ್ತಾ ಇರ್ತೀನಿ. ಅಂದರೆ ವರ್ಷಕ್ಕೊಂದ್ಸತಿ ಆದರೂ ಆ ಕಡೆ ಹೋಗ್ತೀವಿ. ಚೆನ್ನಾಗಿರುತ್ತೆ. ನಾನು ರೈಸು, ಪಾಯಸ ಮತ್ತು ಅನ್ನ ಸಾಂಬಾರು ಹಾಕಿದ್ದು ಚೆನ್ನಾಗಿತ್ತು. ಪಾಯಸ ಅಂತೂ ಸಕ್ಕತ್ತಾಗಿತ್ತು. ಆದರೆ ಇನ್ನೊಂದ್ಸತಿ ಹಾಕ್ಸ್ಕೊಳ್ಳೋಕ್ಕೆ ಖಾಲಿ ಆಗಿಬಿಟ್ಟಿತ್ತು. ಏನು ಜನ ತುಂಬ ಇದ್ರಲ್ವ ಅದರಿಂದ. ಮತ್ತು ಅಲ್ಲಿ ಒಂದು ಕಬ್ಬು ಜ್ಯೂಸ್ ಕುಡ್ಕೊಂಡು ಮತ್ತು ಅಲ್ಲಿ ಆಂಜನೇಯ ಟೆಂಪಲ್ ಇದೆ, ಅಲ್ಲಿಗೆ ಬಂದ್ವಿ. ಮದುರೆಗೆ ಹೋಗಿ ದೇವಸ್ಥಾನಕ್ಕೆ ಹೋದವ್ರು ಇಲ್ಲಿಗೆ ಹೋಗಲೇಬೇಕು ಅಂತ ಕಂಪಲ್ಸರಿ, ಅದೊಂದು ರೂಲ್ಸ್ ಅಂತ ಇದೆ. ಅಲ್ಲಿಗೆ ಹೋದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ನೋಡಿ ಕೆರೆ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿತ್ತು. ಅಲ್ಲಿ ಬಿಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ ಇಲ್ಲಿ. ತುಂಬ ಬಿಸಿಲು, ಕಣ್ಣು ಬಿಡೋಕ್ಕಂತೂ ಆಗ್ತಿಲ್ಲ. ಹಾಗೆ ಸ್ವಲ್ಪ ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿ ಬಂತು ಗೈಸ್. ಫೋಟೋಸು ಅಷ್ಟೇ, ವೀಡಿಯೋಸು ಅಷ್ಟೇ ಚೆನ್ನಾಗಿ ಬಂದಿತ್ತು. ಅದರಿಂದ ಎಲ್ಲ ತೊಗೊಂಡು ಬಂದ್ವಿ. ನೋಡಿ ನನ್ನ ಮಗನಿಗೆ ನಾನು ಬಟ್ಟೆ ಕೊಡಿಸಿದ್ದೆ, ಹೊಸ ಬಟ್ಟೆ ಹಬ್ಬಕ್ಕೆ. ಹಾಕ್ಕೊಂಡು ವೀಡಿಯೋ ಮಾಡಿ ಕಳಿಸಿದ್ದಾನೆ. ಯಾವ್ಯಾವ ಥರ ವೀಡಿಯೋ ಮಾಡ್ತಾರೆ ನೋಡಿ. ಅವನೇ ಸ್ನ್ಯಾಪ್ ಹಾಕ್ತಾ ಇರ್ತಾನೆ. ವೀಡಿಯೋಸ್ ಎಲ್ಲ ಓಪನ್ ಮಾಡೋದು ನನಗೆ ಅಂದ್ಬಿಟ್ಟು ಸ್ನ್ಯಾಪ್ ಹಾಕ್ತಾನೆ. ಅದೊಂದು ಕಲ್ತ್ಕೊಂಬಿಟ್ಟಿದ್ದಾನೆ ಅವನು. ವಾಯ್ಸ್ ಮೆಸೇಜು ಹಾಕ್ತಾನೆ, ನನಗೆ ಸ್ನ್ಯಾಪ್ ಹಾಕ್ತಾನೆ. ತುಂಬ ಕ್ಯೂಟ್ ಆಗಿಬಿಟ್ಟಿದ್ದಾನೆ. ಈ ನಡುವೆ ಅಂತೂ ಫುಲ್ ತರಲೆ ಆಗಿಬಿಟ್ಟಿದ್ದಾನೆ. ಬಟ್ಟೆ ನೋಡಿ ನಾನೇ ಕೊಡ್ಸಿರೋದು. ಏನು ಸಖತ್ತಾಗಿ ಕಾಣಿಸ್ತಿದ್ದಲ್ಲ, ಹೀರೋ ಥರ ಇದ್ದಾನೆ. ಮತ್ತೆ ಗೈಸ್ ಅವನು ಡ್ಯಾನ್ಸ್ ಮಾಡಿದ್ದಾನೆ ನೈಟು. ಸಖತ್ತಾಗಿ ಮಾಡಿದ್ದಾನೆ ಗೊತ್ತಾ. ನನಗಂತೂ ಫುಲ್ ಖುಷಿ ಆಗೋಯ್ತು ಆ ಡ್ಯಾನ್ಸ್ ನೋಡ್ಬಿಟ್ಟು. ಓಕೆ ನೋಡಿ ಮುಂದೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಕಾಮೆಂಟ್ಸು ನನಗೆ ಮುಖ್ಯ ಆಗಿರುತ್ತೆ. ನೀವು ಯಾರು ಕಾಮೆಂಟ್ಸೇ ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಒಂದೊಂದು ವೀಡಿಯೋದಲ್ಲೂ ಕೇಳ್ತಾ ಇರ್ತೀನಿ ಕಮೆಂಟ್ ಮಾಡಿ ಅಂತ. ನೀವು ಯಾರು ಕಮೆಂಟೇ ಮಾಡಲ್ಲ ಅಂತೀರಾ. ಏನು ಮಾಡೋಕ್ಕಾಗಲ್ಲ. ನನ್ನ ಜೊತೆ ಮಾತಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನಿಸುತ್ತೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.